ಆಕಾಶವಾಣಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಕೇಳಿ ಕೀರ್ತನ ಕಲಾವಿದರಾದ ಡಾಕ್ಟರ್ ಎಸ್.ಪಿ. ಗುರುದಾಸ್ ಅವರ ಸಂದರ್ಶನ. ಕೇಳುಗರೆ ನಮಸ್ಕಾರ. ಶಿವರಾತ್ರಿಯ ಶುಭಾಶಯಗಳು. ಪರಮೇಶ್ವರನ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹರಿಕಥಾ ಕೀರ್ತನ ಕಲಾವಿದರಾದ ಡಾಕ್ಟರ್ ಎಸ್.ಪಿ. ಗುರುದಾಸ್ ಅವರು. ಇವರದ್ದು ಕಲಾವಿದರ ಕುಟುಂಬ. ಹಾಗಾಗಿ ಎಳವೆಯಿಂದಲೇ ಸಾಹಿತ್ಯ, ಸಂಗೀತ, ನಾಟಕಗಳ ಪರಿಚಯವಿತ್ತು. ಆಧ್ಯಾತ್ಮಿಕ ಸಂಸ್ಥೆ ರಮಾಶಕ್ತಿ ಮಿಷನ್ನ ಸಂಪರ್ಕದಿಂದಾಗಿ ಮಾತೆ ಶ್ರೀ ರಮಾದೇವಿಯ ಶಿಷ್ಯರಾಗಿ ಭಜನೆ, ಹರಿಕತೆ, ಸತ್ಸಂಗಗಳ ಪ್ರಭಾವದಿಂದಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಸದ್ಯ ಮೂಡುಬಿದಿರೆಯ ಎಸ್.ಎನ್. ಪಾಲಿಟೆಕ್ನಿಕ್ನಲ್ಲಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಎಸ್.ಪಿ. ಗುರುದಾಸ್ ಅವರು. ಕೇಳುಗರಿಗೆಲ್ಲ ನಮಸ್ಕಾರ. ಡಾಕ್ಟರ್ ಎಸ್.ಪಿ. ಗುರುದಾಸ್ ಕಥಾಕೀರ್ತನ ಕಲಾವಿದರು ಹಾಗೂ ಉಪನ್ಯಾಸಕರು. ಬಾಲ್ಯದಿಂದಲೇ ಹರಿಕಥಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿ. 1984ರಲ್ಲಿ ಆರಂಭವಾದ ಈ ಪಯಣ ಸರಿಸುಮಾರು 30 ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ಕನ್ನಡ, ಹಿಂದಿ, ತುಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ 1500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ನೀಡಿದ್ದೀರಿ. ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಆಕಾಶವಾಣಿಯ ಸ್ಟುಡಿಯೋಗೆ ಆಗಮಿಸಿದ್ದೀರಿ. ತಮಗೆ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ. ಹರಿಕಥಾ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಹೇಗೆ ಮೂಡಿದ್ದು? ನಾನು ಹೈಸ್ಕೂಲ್ನಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನಲ್ಲಿ ನೆಹರು ಮೈದಾನ್ನಲ್ಲಿ ಸಂತ ಭದ್ರಗಿರಿ ಅಚ್ಯುತದಾಸರು ಅವರು ಹರಿಕಥೆಯ ದಂತಕಥೆ, ಮೇರು ವ್ಯಕ್ತಿತ್ವ ಅವರದು ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ಹರಿಕಥೆ ನಡೀತಾ ಇತ್ತು. ನಾನು ಎಳವೆಯಿಂದಲೇ ಭಜನೆ ಹಾಡ್ತಾ ಇದ್ದೆ, ಭಾಷಣಗಳನ್ನು ಮಾಡ್ತಾ ಇದ್ದೆ. ಹಾಗಿರುವಾಗ ಈ ಒಂದು ಕಲೆ ನನ್ನನ್ನು ಬಹಳ ಆಕರ್ಷಿಸಿತು. ಮಂಗಳೂರಿನಲ್ಲಿರುವಂಥ ರಮಾಶಕ್ತಿ ಮಿಷನ್ ಎನ್ನುವಂಥ ಆಧ್ಯಾತ್ಮಿಕ ಸಂಸ್ಥೆಗೆ ನನ್ನ ಎಲ್ಲ ಆಸಕ್ತಿಗಳಿಗೆ ಮೂಲ ಪ್ರೇರಣೆ ಅಲ್ಲಿಂದಲೇ ದೊರಕಿದೆ, ಭಜನೆ ಹಾಡುವಂಥದ್ದು. ಅಲ್ಲಿ ಮೊದಲ ಬಾರಿಗೆ ನಮ್ಮ ಮಕ್ಕಳ ತಂಡದ ಒಂದು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಆ ಮಕ್ಕಳ ತಂಡದ ನೇತೃತ್ವವನ್ನು ವಹಿಸಿದಂಥ ಶಂಕರಿ ಅಕ್ಕ ಅಂತ ನಾವು ಕರಿತೀವಿ, ಅಲ್ಲಿ ಒಬ್ಬರು ಸಾಧಕರು. ಅವರು ಒಂದು ಸಾರಿ ಹೇಳಿದರು, ನೀನು ಯಾಕೆ ಹರಿಕಥೆ ಮಾಡಬಾರ್ದು ಅಂತೇಳಿ. ನನಗೂ ಬಹಳ ಆಸಕ್ತಿ ಅಂತೇಳಿ ನಾನಾಗ 9ನೇ ಕ್ಲಾಸ್ನಲ್ಲಿದ್ದೆ. ಅವರೇ ಬರೆದು ಕೊಟ್ಟರು ಹರಿಕಥೆಯನ್ನು. ಭಕ್ತ ಗೋರಾ ಕುಂಬಾರ ಎನ್ನುವಂಥ ಒಂದು 20 ನಿಮಿಷದ ಕಥೆಯನ್ನು ಬರೆದು ಕೊಟ್ಟರು. ಭದ್ರಗಿರಿ ಅಚ್ಯುತದಾಸರ ಕ್ಯಾಸೆಟ್ ಇತ್ತು, ಅದು ತುಳು ಭಾಷೆಯಲ್ಲಿತ್ತು. ಕೇಳ್ತಾ ಆ ಧಾಟಿ ಅದರಲ್ಲಿರುವಂಥ ಹಾಡುಗಳನ್ನು ಕನ್ನಡಕ್ಕೆ ಅಳವಡಿಸಿಕೊಂಡು ಅದನ್ನು ಮಾಡಿದೆ. ಅದು ಎಲ್ಲರಿಗೂ ಕೂಡ ಬಹಳ ಮೆಚ್ಚುಗೆ ಆಯಿತು. ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂಥ ಕಲೆ ಅಂತ ಅನ್ನಿಸಿತು. ಮುಂದಕ್ಕೆ ಜಿ ಆನಂದರಾಯ್ ಕಾಮತ್ ಅಂತೇಳಿ ಹೇಳಿ ಅಲ್ಲಿ ರಮಾಶಕ್ತಿ ಮಿಷನ್ನಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದವರು, ಅಲ್ಲಿ ಸ್ವಯಂ ಸೇವಕರು. ಅವರು ನನಗೆ ಬಹಳ ಮಾರ್ಗದರ್ಶನವನ್ನು ಕೊಟ್ಟರು. ಹರಿಕಥೆಗೆ ಒಬ್ಬ ಬರೀ ಪರ್ಫಾರ್ಮೆನ್ಸ್ ಮಾತ್ರವಲ್ಲ, ಪರ್ಫಾರ್ಮೆನ್ಸಿನ ಹಿಂದೆ ಅವನ ವ್ಯಕ್ತಿತ್ವ ಇರ್ತದೆ. ಆ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ರೂಢಿಸಿಕೊಳ್ಬೇಕು ಮಾರ್ಗದರ್ಶನವನ್ನು ಕೊಟ್ಟ ಕಾರಣ ನಾನೊಬ್ಬ ಹರಿದಾಸನಾಗಿ ಬೆಳೀಲಿಕ್ಕೆ ಅದರಿಂದ ಶಕ್ತಿ ದೊರೆಯಿತು. ಸರ್, ನೀವು ಹೇಳಿದ್ರಿ 9ನೇ ತರಗತಿಯಿಂದನೇ ಒಂದು ರೀತಿ ಆಸಕ್ತಿ ಬಂತು ಅಂತ ಹೇಳಿದ್ರೆ, ಮತ್ತು ಈ ಹರಿಕಥೆ ಅನ್ನೋದು ಒಂದು ವಿಶೇಷವಾದಂಥ ಪ್ರಕಾರ. ಹರಿಕಥೆಯ ಒಂದು ಪ್ರಕಾರದ ಮೂಲಕ ಯುವ ಜನರನ್ನು ನಾವು ಆಕರ್ಷಿಸೋದಕ್ಕೆ ಸಾಧ್ಯನಾ? ಮೇಡಮ್, ಈಗ ಶಿಕ್ಷಣ ತಜ್ಞರೇ ಹೇಳುವ ಹಾಗೆ ಆ ವಿದ್ಯಾರ್ಥಿಗಳನ್ನು, ಯುವಜನಾಂಗವನ್ನು ಸೆಳೀಲಿಕ್ಕೆ ಈ ಸ್ಟೋರಿ ಟೆಲ್ಲಿಂಗ್ ಎನ್ನುವಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಮಾಧ್ಯಮ. ಹರಿಕಥೆ ಹೇಗೆ ಅಂತೇಳಿ ಹೇಳಿದರೆ, ಇದರಲ್ಲಿ ಬರೀ ಸ್ಟೋರಿ ಟೆಲ್ಲಿಂಗ್ ಮಾತ್ರ ಇಲ್ಲ. ಹರಿಕಥೆಯ ಮೂಲ ಉದ್ದೇಶ ಬದುಕಿನ ಮೌಲ್ಯಗಳು, ವಿಶೇಷವಾಗಿ ಮಾನವೀಯ ಮೌಲ್ಯಗಳು, ಇದನ್ನು ಸನಾತನ ಮೌಲ್ಯಗಳು, ಇದನ್ನು ಜನರ ಮನಸ್ಸಿನಲ್ಲಿ ಪಡಿಯಚ್ಚು ಉಳಿಯುವ ಹಾಗೆ ಮಾಡುವಂಥದ್ದು. ಅದು ಆಗಬೇಕು ಅಂತೇಳಿ ಆದರೆ ಅಲ್ಲಿ ಕೇವಲ ಕತೆ ಹೇಳಿದರೆ ಸಾಕಾಗೋದಿಲ್ಲ. ಆ ಕತೆ ಹಿಂದಿರುವಂಥ ತತ್ವಗಳನ್ನು, ಅದಕ್ಕೆ ಪೂರಕವಾದಂಥ ಬೇರೆ ಬೇರೆ ಅಂಶಗಳನ್ನು, ಶಾಸ್ತ್ರದ ವಿಷಯಗಳನ್ನು, ಹಾಗೆ ಹಾಡುಗಳನ್ನು, ಸಂತರ ಉಲ್ಲೇಖಗಳನ್ನು ಹೇಳಬೇಕು. ಜೊತೆಗೆ ಪಾತ್ರಗಳ ಮೂಲಕ ಒಂದು ರೀತಿಯಲ್ಲಿ ಪರಕಾಯ ಪ್ರವೇಶ ಮಾಡಬೇಕು. ರಾಮನ ವಿಷಯವನ್ನು ಹೇಳುವಾಗ ರಾಮನೇ ಆಗಬೇಕಾಗ್ತದೆ, ಹನುಮಂತನ ವಿಷಯ ಹೇಳುವಾಗ ಹನುಮಂತನಾಗಬೇಕಾಗ್ತದೆ, ರಾವಣನ ವಿಷಯ ಹೇಳುವಾಗ ರಾವಣನೇ ಆಗಬೇಕಾಗ್ತದೆ. ಹೀಗೆ ಅಲ್ಲಿ ಅಭಿನಯವು ಒಳಗೊಂಡಿರುವ ಕಾರಣ ಮಿಲ್ಟನ್ ಸಿಂಗರ್ ಎನ್ನುವಂಥ ಜರ್ಮನ್ ವಿದ್ವಾಂಸರು ಹೇಳಿದ ಹಾಗೆ ಕಥಾ ಕೀರ್ತನ್ ಅದರಲ್ಲಿ ಪರ್ಫಾರ್ಮರ್ ಬಿಕಮ್ಸ್ ಪರ್ಫಾರ್ಮೆನ್ಸ್ ಅಂಥೇಳಿ, ಅದು ಒನ್ ಮ್ಯಾನ್ ಥಿಯೇಟರ್ ಅಂತೇಳಿ ಹೇಳ್ತಾರೆ. ಒನ್ ಮ್ಯಾನ್ ಥಿಯೇಟರ್ ಅಂತೇಳಿ ಹೇಳಿದರೆ ಅಲ್ಲಿ ಒಬ್ಬನೇ ವ್ಯಕ್ತಿ ಎಲ್ಲ ರೀತಿಯ ಪಾತ್ರಗಳಲ್ಲಿ ಅವನು ಜೀವ ತುಂಬುತ್ತಾನೆ. ಹಾಗಿರುವಾಗ ಮತ್ತೊಂದು ವಿಶೇಷ ಏನು ಅಂತೇಳಿ ಹೇಳಿದರೆ, ಹರಿಕಥೆಯಲ್ಲಿ ಬೇರೆ ಎಲ್ಲ ಕಲಾ ಮಾಧ್ಯಮಗಳಿಂದ ವಿಭಿನ್ನವಾಗಿ ಶ್ರೋತೃಗಳನ್ನು ಒಳಗೊಳ್ಳುವಂತೆ ಮಾಡಲಿಕ್ಕೆ ಸಾಧ್ಯತೆ ಉಂಟು.
ಭಜನೆ ಹಾಡಿಸುವಂಥದ್ದು, ಆಗಾಗ ನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು, ಕೆಲವು ಕಡೆ ನೃತ್ಯ ಕೂಡ ಮಾಡ್ತಾರೆ. ಹಾಗಿರುವಾಗ ಒಂದು ಶ್ರೋತೃಗಳನ್ನು ಸಂಪೂರ್ಣವಾಗಿ ಆ ಕಥಾ ವಿಷಯದಲ್ಲಿ ತಲ್ಲೀನರಾಗುವಂತೆ ಮಾಡುವಂಥ ಎಲ್ಲ ಟೂಲ್ಗಳು ಇದರಲ್ಲಿ ಒಳಗೊಂಡಿರುವ ಕಾರಣ ಯುವಜನತೆಯನ್ನು ಸೆಳೆಯಲಿಕ್ಕೆ ಒಂದು ಬಹಳ ಪ್ರಬಲವಾದಂಥ ಮಾಧ್ಯಮ ಅಂತೇಳಿ ಖಂಡಿತವಾಗಿ ಹೇಳ್ಬೋದು. ಅಂಥ ಪರ್ಫಾರ್ಮರ್ಗಳಿಗೆ ಅವಕಾಶದ ಕೊರತೆ ಉಂಟಾಗಿರುವ ಕಾರಣ ಅದು ಇವತ್ತಿನ ಯುವಜನಾಂಗವನ್ನು ಎಷ್ಟು ಸೆಳೆಯಬೇಕಿತ್ತೋ ಅಷ್ಟು ಸೆಳೆಯಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ನಾವು ಹೇಳ್ಬೋದು. ನಿಜ, ಇಂಥ ಒಂದು ದೈವಿಕ ಕಲೆ, ಪ್ರಭಾವಿ ಮಾಧ್ಯಮ ಈಗ ಜನಮಾನಸದಿಂದ ಸ್ವಲ್ಪ ದೂರ ಆಗ್ತಾ ಉಂಟು. ಇವತ್ತಿಗೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕಕ್ಕೆ ಬಂದರೆ ದಕ್ಷಿಣ ಕನ್ನಡ, ಕಾಸರಗೋಡು ಈ ಜಿಲ್ಲೆಗಳಲ್ಲಿ ಇವತ್ತಿಗೂ ಕೂಡ ಅನೇಕ ಮಂದಿ ಯುವ ವಿದ್ಯಾರ್ಥಿಗಳು ಹರಿಕಥೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ನಾವು ಶ್ರೀಮಾನ್ ಕೆ ಮಹಾಬಲ್ ಶೆಟ್ಟಿ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷ ಅಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದರೆ, ಕನಿಷ್ಠ ತಿಂಗಳಿಗೆ ಒಂದು ಕಡೆ ಒಂದು ಕಾರ್ಯಕ್ರಮ ಆದರೂ ಒಂದು ಕ್ಷೇತ್ರಗಳಲ್ಲಿ ಮಾಡುವಂಥ ಒಂದು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ವರ್ಷ ಪೂರ್ತಿ 2 ವರ್ಷ ನಾವು ಮಾಡಿದ್ದೇವೆ ಇದನ್ನು. ಆದರೆ ಅಂತೂ 4 ಜನ ಆದರೆ ಒಂದು ಹರಿಕತೆ ಕೇಳಬೇಕು ಅಂತ ಪ್ರಾರಂಭದಲ್ಲಿ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ಈಗ ಜನ ಸೇರ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಇವತ್ತು ಹರಿಕಥೆ ಆದರೆ ಕನಿಷ್ಠ ಒಂದು 60-70 ಜನ ಖಂಡಿತ ಸೇರ್ತಾರೆ. ಕಾರ್ಕಳದಂಥ ಊರಿನಲ್ಲಿ ನಮ್ಮ ಮಿತ್ರರಾದಂಥ ಅನಂತ ಪದ್ಮನಾಭ ಭಟ್ರು ಅವರು ಅಲ್ಲಿ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಆಯೋಜನೆ ಮಾಡುವಾಗ 600 ಜನ ಕೂತು ಕೇಳ್ತಾರೆ, ಪ್ರಾರಂಭದಿಂದ ಕೊನೆಯವರೆಗೆ ಕೂತು ಕೇಳ್ತಾರೆ. ಹಾಗಾಗಿ ಹರಿಕತೆಗೆ ಶ್ರೋತೃಗಳು ತಯಾರಾಗ್ತಾ ಇದ್ದಾರೆ. ಅದನ್ನು ಸಮರ್ಪಕವಾಗಿ ಪ್ರದರ್ಶನ ಮಾಡಬಲ್ಲಂಥ ಕೀರ್ತನಕಾರರು ಇವತ್ತು ನಮ್ಮ ಮಂಗಳೂರಿನಲ್ಲಿದ್ದಾರೆ. ಆದರೆ ಬೇರೆ ಕಡೆಯಲ್ಲಿ ಆ ಮಟ್ಟದ ಕೀರ್ತನಕಾರರು ಇದ್ದಾರೋ ಅದೊಂದು ಪ್ರಶ್ನೆ ಇದೆ. ಅಂಥ ಕೀರ್ತನಕಾರರು ತಯಾರಾದರೆ ಖಂಡಿತವಾಗಿಯೂ ಮತ್ತೆ ಆ ಗತಕಾಲದ ವೈಭವ, ಈ ಕಲೆ ಖಂಡಿತವಾಗಿಯೂ ಕೂಡ ಒಂದು ಭವಿಷ್ಯದಲ್ಲಿ ಉತ್ತಮವಾಗಿ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಒಟ್ಟಿನಲ್ಲಿ ಯುವಕರಿಗೆ ಒಂದು ವೇದಿಕೆ ಕಲ್ಪಿಸ್ತಾ ಇದ್ದೀರಾ. ಹೌದು ಚಂದವ್ರೆ, ಗುರುದಾಸ್ ಅವರಿಗೆ ನನ್ನದೊಂದು ಕುತೂಹಲದ ಪ್ರಶ್ನೆ ಇದೆ. ಏನಂದರೆ, ಈ ಕನ್ನಡ, ಹಿಂದಿ ಹಾಗೂ ತುಳು ಭಾಷೆಗಳಲ್ಲಿ ಹರಿಕತೆ ಕೇಳಿದ್ವಿ, ಆದರೆ ಇಂಗ್ಲಿಷ್ನಲ್ಲಿ ಹರಿಕತೆ ಇದು ನಮಗೆ ಹೊಸ ವಿಚಾರ. ಹೇಗೆ ಸರ್ ಅದು ಇಂಗ್ಲಿಷ್ನಲ್ಲಿ ಹರಿಕಥೆ? ಇದಕ್ಕೆ ನನ್ನ ಮೇಲೆ ಪ್ರಭಾವ ಬೀರಿದವರು ಅಂತಾರೆ ಸಂತ ಭದ್ರಗಿರಿ ಕೇಶವದಾಸರು. ಅವರ ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ದೆ. ಯಾಕೆ ಮಾಡಬಾರ್ದು ಅಂತ ಅದಕ್ಕೆ ನನಗೆ ಮಾರ್ಗದರ್ಶಕರಾಗಿ ದೊರೆತವರು ಆಗಲೇ ಹೇಳಿದಾಗೆ ರಮಾಶಕ್ತಿ ಮಿಷನ್ನಲ್ಲಿ ಜಿ ಆನಂದರಾಯ ಕಾಮತ್ ಅವರು. ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತವನು, ಆದರೆ ಇಂಗ್ಲೀಷ್ ಅಷ್ಟು ಪ್ರಭಾವಶಾಲಿಯಾಗಿರಲಿಲ್ಲ. ಗುರುಗಳ ಒಂದು ಮಾರ್ಗದರ್ಶನ ಹಾಗೂ ದೇವರ ಕೃಪೆಯಿಂದ ಅದನ್ನು ಮಾಡುವಂಥ ಸುಯೋಗ ಕೂಡ ಪ್ರಾಪ್ತವಾಯಿತು. ಮೊದಲನೇದಾಗಿ ನಾನು ರಮಾಶಕ್ತಿ ಮಿಷನ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಹರಿಕಥೆಯನ್ನು ಮಾಡಿದೆ. ಶಂಕರಾಚಾರ್ಯರ ಕುರಿತಾಗಿ, ಅವರ ಬಾಲ್ಯ ಜೀವನದ ಕುರಿತಾಗಿ ಒಂದು ಹರಿಕಥೆಯನ್ನು ಆಂಗ್ಲ ಭಾಷೆಯಲ್ಲಿ ಮಾಡಿದೆ. ಅದನ್ನು ಸಮರ್ಥವಾಗಿ ಮಾಡಲಿಕ್ಕೆ ದೇವರ ಕೃಪೆಯಿಂದ ಸಾಧ್ಯವಾಯಿತು. ಅಲ್ಲಿ ಏನು ಅಂತೇಳಿ ಹೇಳಿದರೆ, ನಿರೂಪಣೆ ಮಾತ್ರ ಆಂಗ್ಲ ಭಾಷೆಯಲ್ಲಿ ಇರ್ತದೆ, ಆದರೆ ಉಳಿದಂಥ ಹಾಡುಗಳು, ನಿರೂಪಣಾ ಶೈಲಿ ಕೂಡ ನಾವು ಕನ್ನಡದಲ್ಲಿ ಹೇಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ಇರ್ತದೆ. ಯುವಜನಾಂಗವನ್ನು ಸೆಳೆಯಬೇಕು ಅಂತ ಹೇಳಿ ಆದರೆ ಆಂಗ್ಲ ಭಾಷೆಯಲ್ಲಿ ಕೂಡ ಹರಿಕತೆ ಮಾಡುವಂಥದ್ದು ಮುಖ್ಯ. ITBT ಕಾಲದಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಭಾಷೆಯ ಜನರು ಬರ್ತಾರೆ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹರಿಕತೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ, ನಮ್ಮ ಕೇಳುಗರಿಗಾಗಿ 1-2 ಸಾಲ ಹಾಡಬಹುದಾ? ಸ್ವಾಮಿ ವಿವೇಕಾನಂದರ ಕಥೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರಲ್ಲಿ ದೇವದರ್ಶನದ ವ್ಯಾಕುಲತೆ ಇತ್ತು ಎನ್ನುವುದನ್ನು ಅವರೇ ತಮ್ಮ ಒಂದು ಕವನದಲ್ಲಿ ಹೇಳಿದ್ದುಂಟು. ಆ ಕವನವನ್ನು ನಾನು ಹರಿಕಥೆಯಲ್ಲಿ ಬಳಸಿದ್ದೇನೆ, ಆ ಪೋಯಮನ್ನು. ಅದನ್ನು ಹಾಡುವಂಥ ಪ್ರಯತ್ನ ಮಾಡ್ತೇನೆ. Must all my days pass by so utterly in vain? Down the path of hope I gaze with longing day and night. Must all my days pass by so utterly in vain? Down the path of hope I gaze with longing day and night. Thou art the Lord of all the worlds, and I but a beggar here. How can I ask of thee to come and dwell within my heart? Must all my days pass by so utterly in vain? Down the path of hope I gaze with longing day and night. ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ, ಭಕ್ತಿಯನ್ನು ವಿದೇಶಿಯರಿಗೆ, ಬೇರೆ ಭಾಷೆಯವರಿಗೂ ಕೂಡ ಹಂಚುವಂಥ ಒಂದು ವಿಧಾನ. ಹೌದು, ತುಂಬ ಸೊಗಸಾಗಿದೆ ಪರಿಕಲ್ಪನೆ. ಹೌದು. ಗುರುದಾಸ್ ಅವರೇ, ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಆಕಾಶವಾಣಿ ಎಂದಾಕ್ಷಣ ತಮಗೆ ಏನು ನೆನಪಾಗುತ್ತೆ? ಆಕಾಶವಾಣಿ ಅಂದ ತಕ್ಷಣ ನನಗೆ
ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ನೆನಪಾಗ್ತಾರೆ. ನನ್ನ ಬದುಕಿನಲ್ಲಿ ಒಂದು ಬಹಳ ದೊಡ್ಡ ತಿರುವನ್ನು ನೀಡಿದಂಥ ಮಹನೀಯರು, ಮಹಾತ್ಮರು ಅಂತೇಳಿ ನನಗೆ ಅವರ ಸಂಪರ್ಕ ಆದದ್ದು. ಅವರಿಗೂ ಗುರುಗಳು ದಿವ್ಯಮಾತೆ ಶ್ರೀ ರಮಾದೇವಿಯವರು ರಮಾಶಕ್ತಿ ಮಿಷನ್ಗೆ ಬರ್ತಾಯಿದ್ರು. ಅಲ್ಲಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ಅವರ ಸಂಪರ್ಕವಾಯಿತು. ನನ್ನ ತಂದೆಗೆ ಕೂಡ ಅವರ ಪರಿಚಯ ಇತ್ತು. ಹಾಗೆಯೇ ನಾನು ಹರಿಕತೆ ಮಾಡ್ತಾ ಇದ್ದೇನೆ ಅಂತೇಳಿ ಕೇಳಿದ್ದನ್ನು ಕೇಳಿ ಒಂದು ಸಾರಿ ಭಾರತೀಯ ವಿದ್ಯಾಭವನದಲ್ಲಿ ಹರಿಕತೆ ಮಾಡಿಸಿದರು. ಅದು ಇಷ್ಟ ಆಯಿತು. ಡಾಕ್ಟರ್ ಆರ್ ಗಣೇಶ್ ಅವರು ಕೂಡ ಅದಕ್ಕೆ ಶ್ರೋತೃವಾಗಿದ್ದದ್ದು ನನ್ನ ಭಾಗ್ಯ. ಶತಾವಧಾನಿ ಗಣೇಶ್ ಅವರು ಹರಿಕಥೆಯನ್ನು ಕೇಳಿ ಆ ಕ್ಷಣದಲ್ಲೇ ನನ್ನ ಹರಿಕಥೆಯ ಬಗ್ಗೆ ಒಂದು ಪದ್ಯವನ್ನು ಬರೆದು ಕೂಡ ತೋರಿಸಿದ್ರು ಆ ಸಂದರ್ಭದಲ್ಲಿ. ಶತಾವಧಾನಿ ಗಣೇಶ್ ಅವರಿಗೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನೀವು ಇದನ್ನು ಹೇಳ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ. ಅವರು ಬಹಳ ದೊಡ್ಡ ಪ್ರೇರಣೆ ನನ್ನ ಬದುಕಿಗೆ. ಆವಾಗ ಈ ಘಟನೆ ನಡೆದು ಕೆಲವು ಸಮಯದಲ್ಲಿ ನನ್ನ ತಂದೆಯವರು ತೀರಿಕೊಂಡ್ರು. ನಾನು ಆವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ, 2ನೇ ವರ್ಷ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಬಹಳ ಕಷ್ಟ ಇತ್ತು. ಹಾಗಿರುವಾಗ ಬದುಕಿಗೆ ಹೇಗೆ ಎನ್ನುವಂಥ ಒಂದು ಪ್ರಶ್ನೆ ಬಂದಿತ್ತು. ಹರಿಕತೆ ಗುಂಗು ಆಗಲೇ ಹಿಡಿದಿತ್ತು. ಇಂಜಿನಿಯರಿಂಗ್ ಬೇಕಾ ಬೇಡ ಅನ್ನೋಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಭಾರತೀಯ ವಿದ್ಯಾಭವನದ ಒಂದು ಅಡ್ವರ್ಟೈಸ್ಮೆಂಟ್, ನಾನು ಜಾಹೀರಾತು ನೋಡಿದ್ದೆ. ಅದರಲ್ಲಿ ಭಾರತೀಯ ವಿದ್ಯಾಭವನದವರು ಒಂದು ಕೀರ್ತನ ಕಾಲೇಜ್, ಅಂದರೆ ಹರಿಕಥೆ ಕಲಿಸುವಂಥ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ 5,000 ರೂಪಾಯಿ ಸ್ಟೈಪೆಂಡ್ ಕೊಟ್ಟು ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಹರಿಕಥೆ ಕಲಿಸುವಂಥ ವ್ಯವಸ್ಥೆ ಇದೆ ಅಂತೇಳಿ ಕೇಳಿದಾಗ ನನಗೆ ತಕ್ಷಣ ನೆನಪಾದದ್ದು ಡಾಕ್ಟರ್ ರಂಗನಾಥ್ ಅವರದು. ಅವರನ್ನು ಸಂಪರ್ಕ ಮಾಡಿ ಕೇಳಿದೆ ನಾನು, ಸರ್ ನಾನೀಗ ಇಂಜಿನಿಯರಿಂಗ್ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಹೇಗೂ ನನಗೆ ಹರಿಕಥೆಯ ಹುಚ್ಚು ಹಿಡಿತಾ ಉಂಟು, ಅದರಲ್ಲೇ ಬದುಕು ಕಟ್ಟಿಕೊಳ್ಬೇಕೆನ್ನುವಂಥ ಒಂದು ನಿರ್ಧಾರ ಮಾಡ್ತಾ ಇದ್ದೇನೆ. ಇಂಜಿನಿಯರಿಂಗ್ ಬೇಡ ಅಂತ ಅನ್ನಿಸ್ತಾ ಇದೆ, ನಾನು ಸೇರಲ್ಲ ಈ ಕಾಲೇಜಿಗೆ ಅಂತ ಹೇಳಿದರು. ಆವಾಗ ಅವರು ಹೇಳಿದರು, ನೋಡು, ಏನಿದ್ರೂ ಕೂಡ ಬದುಕಿನಲ್ಲಿ ಸ್ವಂತ ಕಾಲಿನಲ್ಲಿ ನಿಲ್ಲುವಂಥದ್ದು ಬಹಳ ಮುಖ್ಯ. ನೀನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀಯ, ಅದನ್ನು ಮುಂದುವರಿಸಲೇಬೇಕು. ನೀನು ನಾಳೆ ಇಂಜಿನಿಯರ್ ಆಗಿ ಸೈಂಟಿಫಿಕ್ ಟೆಂಪರಮೆಂಟನ್ನು ನೀನು ಹರಿಕಥೆಗೆ ಕೂಡ ತಂದರೆ ನಿನಗೆ 4 ಜನ ಶ್ರೋತೃಗಳು ಹೆಚ್ಚು ಬರ್ತಾರೆ. ಹಾಗಾಗಿ ಮುಂದಿನ ಯುವಜನಾಂಗ ಅವರನ್ನು ರೀಚ್ ಆಗಬೇಕು ಅಂತೇಳಿ ಆದರೆ ಇದು ಬಹಳ ಮುಖ್ಯ. ಹಾಗಾಗಿ ನೀನು ಮೊದಲು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡು, ಆಮೇಲೆ ಹರಿಕಥೆಯನ್ನು ಬೆಳೆಸ್ಕೊ. ಅದರ ಜೊತೆಗೆ ನೀನು ಹರಿಕಥೆಗೆ ಸಂಬಂಧಪಟ್ಟಂಥ ಒಂದು PhD ಕೂಡ ನೀನು ಮಾಡಲೇಬೇಕು, ಅದರಲ್ಲಿ ಹೆಚ್ಚಿನ ಅಧ್ಯಯನ ನೀನು ಮಾಡಲೇಬೇಕು ಅಂತೇಳಿ ಹೇಳಿ ನನಗೆ ಮಾರ್ಗದರ್ಶನ ಮಾಡಿದರು. ಅವರೊಂದು ಮಾರ್ಗದರ್ಶನದಿಂದಾಗಿ ನಾನು ಇಂಜಿನಿಯರಿಂಗನ್ನು ಮುಂದುವರಿಸಿದೆ. ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇರಿದೆ, ಮತ್ತು ಸಂಸ್ಕೃತದಲ್ಲಿ MA ಕೂಡ ಮಾಡಿದೆ. ಆ ಬಳಿಕ ಹಂಪಿ ಕನ್ನಡ ಯೂನಿವರ್ಸಿಟಿಯಲ್ಲಿ PhD ಕೂಡ ರಿಜಿಸ್ಟ್ರೇಷನ್ ಮಾಡಿ ಕನ್ನಡದ ಸಂತ ಕವಿಗಳ ಕೃತಿಗಳಲ್ಲಿ ಭಕ್ತಿ ಸೂತ್ರಗಳ ಪ್ರತಿಪಾದನೆ ಒಂದು ಅಧ್ಯಯನ ಎನ್ನುವಂಥ ವಿಷಯದ ಬಗ್ಗೆ PhD ಮಾಡಿದೆ. ಇದಕ್ಕೆಲ್ಲ ಒಂದು ಮೂಲ ಪ್ರೇರಣೆ ಅಂತ ಹೇಳಿದರೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ನನಗೆ ಸದಾ ಪ್ರಾತಸ್ಮರಣೀಯರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಟೇಪ್ ರೆಕಾರ್ಡರ್ ಸಿಕ್ಕುವ ಮೊದಲು ನಮಗೆ ಆಧಾರ ಆಗಿದ್ದದ್ದು ರೇಡಿಯೋ ಮಾತ್ರ. ಹಾಗಿರುವಾಗ ರೇಡಿಯೋದಲ್ಲಿ ಭದ್ರಗಿರಿ ಅಚ್ಯುತದಾಸರ ಹರಿಕಥೆಗಳನ್ನು ಕೇಳುವಾಗ, ವಿಶೇಷವಾಗಿ ಆ ಸಂದರ್ಭದಲ್ಲಿ ಭಕ್ತಿ ದಾಮಾಜಿ ಪಂಥೆ ಅಂತ ಹೇಳುವಂಥ ಒಂದು ತುಳು ಹರಿಕಥೆ ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರ ಆಗಿತ್ತು, ಸಂತ ಭದ್ರಗಿರಿ ಅಚ್ಯುತದಾಸರದು. ಅದು ಎಷ್ಟು ಜನರಿಗೆ ಹುಚ್ಚು ಹಿಡಿಸಿತು ಅಂತ ಹೇಳಿದ್ರು. ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ ಅದು ಲಕ್ಷಾಂತರ ಮಂದಿ ವ್ಯೂವರ್ಸ್ ಇದ್ದಾರೆ ಅದಕ್ಕೆ. ಅಷ್ಟು ಜನಪ್ರಿಯವಾದಂಥ ಒಂದು ಹರಿಕಥೆ. ಅದನ್ನು ಕೇಳಿ ಕೂಡ ನನಗೆ ಒಂದು ಹರಿಕಥೆ ಮಾಡಬೇಕೆನ್ನುವಂಥ ಪ್ರೇರಣೆ ಖಂಡಿತವಾಗಿ ದೊರಕಿತ್ತು. ಹರಿಕಥೆ ಅಂತೆಲ್ಲ ಹೇಳಿದರೆ ಸಂತ ಭದ್ರಗಿರಿ ಅಚ್ಯುತದಾಸರೇ ಹೇಳ್ತಾಯಿದ್ರು, ಒಬ್ಬ ಹರಿದಾಸ ಹೇಗಿರಬೇಕು ಅಂತೇಳಿ ಹೇಳಿದರೆ ಅವನು ಜೇನು ನೊಣದ ಹಾಗೆ ಇರಬೇಕು ಅಂತೇಳಿ ಹೇಳಿ. ಅಂದರೆ ಹೂವುಗಳಲ್ಲಿ ಮಕರಂದ ಇರ್ತದೆ, ಹಾಗಂತೇಳಿ ಹೇಳಿ ಹೂವನ್ನೆಲ್ಲ ಮಿಕ್ಸಿಗೆ ಹಾಕಿ ನೀವು ಕ್ರಷ್ ಮಾಡಿದರೆ ಜೇನುತುಪ್ಪ ಸಿಕ್ಕೋದಿಲ್ಲ. ಅದು ಜೇನು ನೊಣ ಮಾತ್ರ ಬೇರೆ ಬೇರೆ ಹೂಗಳಲ್ಲಿರುವಂಥ ಬೇರೆ ಬೇರೆ ರೀತಿಯ ಮಕರಂದವನ್ನು ಸಂಗ್ರಹ ಮಾಡಿ ಅದರ ಜೊತೆಗೆ ತನ್ನ ಒಳಗಿರುವಂಥ ವಿಶಿಷ್ಟವಾದಂಥ ಒಂದು ರಾಸಾಯನಿಕವನ್ನು ಅದಕ್ಕೆ ಬೆರೆಸಿ ಅದನ್ನು ಮಧುವಾಗಿ ಪರಿವರ್ತನೆ ಮಾಡಿದಾಗ ಮಾತ್ರ ಅದು ಜನರಿಗೆ ಇಷ್ಟ ಆಗ್ತದೆ, ಅದು ಮಧುವಾಗಿ ತಲುಪ್ತದೆ, ಔಷಧಿಯಾಗಿ ಕೂಡ ಕೆಲಸ ಮಾಡುತ್ತೆ. ಹೌದು. ಹಾಗೆಯೇ ಅವಧೂತ ಪರಂಪರೆಯಲ್ಲಿ 24 ಗುರುಗಳ ಪ್ರಕೃತಿಯ ಪ್ರತಿಯೊಂದು ಅಂಶದಿಂದಲೂ ಕೂಡ ಸಾಧಕನಾದವನು ಕಲಿಬೇಕು ಅಂತೇಳಿ ಹೇಳ್ತಾರೆ. ಹಾಗೆಯೇ ಹರಿದಾಸನಾದವನಿಗೆ, ಕೀರ್ತನಕಾರನಾದವನಿಗೆ ಪ್ರತಿಯೊಬ್ಬರಿಂದಲೂ ಕೂಡ ಕಲಿಯುವಂಥ ಅಂಶಗಳಿರ್ತವೆ. ಹಾಗಾಗಿ ಯಾವ ವಿಷಯ ಅಚ್ಯುತದಾಸರು ಹೇಳ್ತಾಯಿದ್ರು, ಹರಿಕಥೆಗೆ ಸಿಲೆಬಸ್ ಅಂತೇಳಿ ಹೇಳಿಲ್ಲ, ಜಗತ್ತೇ ಒಂದು ಸಿಲೆಬಸ್. ಪ್ರತಿಯೊಂದು ವಿಷಯವನ್ನು ನೀವು ಕೂಡ ಸೂಕ್ಷ್ಮವಾಗಿ ಅವಲೋಕನೆ ಮಾಡಬೇಕು, ಪ್ರತಿಯೊಂದು ವಿಷಯವನ್ನು ಕೂಡ ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಅದನ್ನು ರೆಕಾರ್ಡ್ ಮಾಡಿಟ್ಟುಕೊಂಡಿರಬೇಕು. ಹಾಗಾಗಿ
ನಿಮಗೆ ಯಾವುದು ಬೇಕು ಅದನ್ನು ಮಾತ್ರ ಅಳವಡಿಸಿಕೊಂಡು ನಿಮ್ಮದಾದಂಥ ಸ್ವಂತ ಪ್ರತಿಭೆಯ ಮೂಲಕ ಅದನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಹಾಗಾಗಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ಸಿಕ್ಕುವಂಥ ಡಾಕ್ಟರ್ ಆರ್ ಗಣೇಶ್ ಅವರು ಇರಬಹುದು, ಬನ್ನಂಜೆ ಗೋವಿಂದಾಚಾರ್ಯ ಇರಬಹುದು, ಅವರೆಲ್ಲ ಉಪನ್ಯಾಸಗಳು ಇರಬಹುದು, ವೆಂಕಟೇಶ್ ಕುಮಾರ್ ಅಂತ ಪ್ರಸಿದ್ಧ ಗಾಯಕರ ಹಾಡಿದಂಥ ಹಾಡುಗಳಿರಬಹುದು, ವಿದ್ಯಾಭೂಷಣರು ಹಾಡಿದಂಥ ಹಾಡುಗಳಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಮೂಲ ಸಾಮಗ್ರಿಯಾಗಿ ಒದಗುತ್ತವೆ. ಅದನ್ನು ನಮ್ಮದೇ ಆದಂಥ ಒಂದು ಮೂಸೆಯಲ್ಲಿ ಅದನ್ನು ನಮಗೆ ಯಾವ ರೂಪದಲ್ಲಿ ಬೇಕು ಅದನ್ನು ಅಳವಡಿಸಿಕೊಂಡು ಜನರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ. ಅದರ ಜೊತೆಗೆ ಏನು ಪ್ರಸ್ತುತ ಸನ್ನಿವೇಶಗಳೇನಿರುತ್ತೆ ಅದನ್ನು ಕೂಡ ಕೆಲವರು ಸೇರಿಸ್ಕೊಂಡು ಸಮಕಾಲೀನಗೊಳಿಸಿಕೊಂಡು ಕೊಟ್ಟಾಗ ಜನರಿಗೆ ಇಷ್ಟ ಆಗುತ್ತೆ. ಭಕ್ತಿಯ ಜೊತೆಗೆ ಒಂದು ಜ್ಞಾನವನ್ನು ಕೂಡ ಕೊಡುವಂತಹ ಕೆಲಸ ಹರಿಕಥೆಯಿಂದ ಆಗುತ್ತೆ. ಸರ್, ಈಗ ಹರಿಕಥೆ ಅಂದ ತಕ್ಷಣ ನಮಗೆ 2 ವಿಷಯಗಳು ಬರುತ್ತೆ. ನಮ್ಮಲ್ಲಿ 335 ಕೋಟಿ ದೈವಗಳು, ಒಬ್ಬೊಬ್ಬರು ಒಂದೊಂದು ದೈವವನ್ನು ಪೂಜಿಸ್ತಾರೆ. ಹರಿ, ಹರ, ವಿಷ್ಣು, ಬ್ರಹ್ಮ ಹೀಗೆಲ್ಲ ಬರಬೇಕಾದ್ರೆ ಹರಿಕಥೆ ಅಂತಾನೆ ಯಾಕೆ? ಹರಿಹರ ಇಬ್ಬರನ್ನು ನಾವು ಗಮನಿಸ್ತೀವಿ, ಪೂಜಿಸ್ತೀವಿ. ಇದಕ್ಕೇನಾದರೂ ಒಂದು ವಿಶೇಷವಾದ ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತಾ? ನಮ್ಮ ಶಾಸ್ತ್ರ ಏನು ಹೇಳುತ್ತದೆ ಅಂತ ಹೇಳಿದರೆ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತೇಳಿ ಹೇಳಿ, ಸತ್ಯ ಒಂದೇ. ಅದನ್ನು ತಿಳಿದವರು ಜ್ಞಾನಿಗಳು ಬೇರೆ ಬೇರೆ ಹೆಸರಿನಿಂದ ಕರೆದರು ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಸುಂದರವಾಗಿ ಇದಕ್ಕೆ ಉಪಮೆಯನ್ನು ಕೊಡ್ತಾರೆ. ನೀರು ಒಂದೇ, ಅದನ್ನು ಹಿಂದಿಯಲ್ಲಿ ಪಾನಿ ಅಂತೇಳಿ ಹೇಳ್ಬೋದು, ಜಲಂ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ಬೋದು, ಅದೇ ರೀತಿಯಲ್ಲಿ ಕನ್ನಡದಲ್ಲಿ ನೀರು ಅಂತೇಳಿ ಹೇಳ್ಬೋದು, ಬೇರೆ ಬೇರೆ ರೀತಿಯಿಂದ ಕರಿಬೋದು. ಹಾಗೆಯೇ ತತ್ವ ಒಂದೇ, ಭಗವಂತ ಒಬ್ಬನೇ. ಅದನ್ನು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತೇಳಿ ಹೇಳಿದಾಗೆ ಬೇರೆ ಬೇರೆ ಹೆಸರಿನಿಂದ ಕರೆದದ್ದುಂಟು. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾದಂಥ ಕಲೆ ಅಲ್ಲ. ಬಂಗಾಳದಲ್ಲಿ ಕೀರ್ತನ್ ಅಂತ ಹೇಳಿ ಕರೀತಾರೆ, ಮಹಾರಾಷ್ಟ್ರದಲ್ಲಿ ಕೂಡ ಅದನ್ನು ಕೀರ್ತನ್ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಲ್ಲಿ ಕಥಾ ಪ್ರಸಂಗಂ ಅಂಥೇಳಿ ಕೇರಳದಲ್ಲಿ ಕರೀತಾರೆ, ಕಥಾ ಕಾಲಕ್ಷೇಪಂ ಅಂತೇಳಿ ಹೇಳಿ ಆಂಧ್ರದಲ್ಲಿ ಕರೀತಾರೆ. ಹೀಗೆ ಅದೇ ಕಲೆಯನ್ನು ಬೇರೆ ಬೇರೆ ಹೆಸರಿನಿಂದ ಅದು ವ್ಯಕ್ತವಾಗಿದೆ, ಜನರನ್ನು ತಲುಪ್ತಾ ಇದೆ. ಹಾಗಿರುವಾಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾಗಿ ಹರಿಕಥೆ ಅಥವಾ ಶಿವಕಥೆ, ಜಿನಕಥೆ, ಹರಕಥೆ ಅಂತೇಳಿ ಹೇಳಿ ಬೇರೆ ಬೇರೆ ಹೆಸರಿನಿಂದ ಕರೀಲಿಕ್ಕೆ ಶುರು ಮಾಡಿದರು. ಅವರವರ ಭಾವಕ್ಕೆ ಅನುಗುಣವಾಗಿ ಕರೆದಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರೇ ತಮ್ಮ ಗೀತಾ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸರ್ವೇಷಾಂ ಬಿಂಬರೂಪೋ ಹರಿರೇವ ಅಂತೇಳಿ ಹೇಳಿ. ಅಂದರೆ ಎಲ್ಲ ಜೀವರಿಗೂ ಬಿಂಬರೂಪನಾಗಿರುವವನು ಪರಮಾತ್ಮನೊಬ್ಬನೇ, ಅವನನ್ನು ಹರಿ ಅಂತೇಳಿ ಕರೆದಿದ್ದಾರೆ. ಹಾಗಾಗಿ ಎಲ್ಲ ಜೀವರಲ್ಲಿ ಅಂತೇಳಿ ಹೇಳುವಾಗ ಪ್ರತಿಯೊಬ್ಬ ಜೀವನಲ್ಲಿ ಕೂಡ ಆತ್ಮಸ್ವರೂಪಿಯಾಗಿರುವವನು, ಚೈತನ್ಯ ಸ್ವರೂಪಿಯಾಗಿರುವವನನ್ನು ಅವನನ್ನು ಹರಿ ಅಂತೇಳಿ ಕರೆದಿದ್ದಾರೆ. ಹಾಗಿರುವಾಗ ಅವನನ್ನು ಮತ್ತೊಬ್ಬರು ಹರ ಅಂತೇಳಿ ಕರೆದರೆ ಅದರಲ್ಲಿ ತಪ್ಪೇನಿಲ್ಲ, ಮತ್ತೊಬ್ಬರು ಜಿನ ಅಂತೇಳಿ ಕರೆದರೆ ಅದರಲ್ಲಿ ತಪ್ಪೇನಿಲ್ಲ. ವಿಶೇಷವಾಗಿ ಹರಿದಾಸರು ಈ ಹರಿಕಥಾ ಕಲೆಯನ್ನು ಪ್ರಚಾರ ಮಾಡಿದ ಕಾರಣ, ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಕಲೆಯನ್ನು ಪ್ರಸಾರ ಮಾಡಿರುವ ಕಾರಣ ಅದು ಹರಿಕಥೆ ಎನ್ನುವಂಥ ಹೆಸರಿನಿಂದಲೇ ಈ ಪ್ರದೇಶದಲ್ಲಿ ಗುರುತಿಸಲ್ಪಡ್ತಾ ಇದೆ. ಈ ಎಲ್ಲ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯವರು ಇದಕ್ಕೆ ಕಥಾ ಕೀರ್ತನ ಎನ್ನುವಂಥ ಹೆಸರನ್ನು ಕೊಟ್ಟರು. ಸಾರ್ವತ್ರಿಕವಾಗಿ ಎಲ್ಲರೂ ಈ ಹೆಸರಿನಿಂದ ಕರೆಯಿರಿ, ಗೊಂದಲ ಇರುವುದಿಲ್ಲ ಅಂತ ಎನ್ನುವಂಥ ಕಾರಣದಿಂದ. ಹಾಗಾಗಿ ಎಲ್ಲ ಕಡೆ ಇದೀಗ ಕಥಾ ಕೀರ್ತನೆ ಎನ್ನುವಂಥ ಹೆಸರಿನಿಂದ ಕರೀತಾ ಇದ್ದಾರೆ. ಹರಿಕಥೆ ಅನ್ನೋದಕ್ಕಿಂತ ಕಥಾ ಕೀರ್ತನೆ ಸೂಕ್ತವಾದದ್ದು. ಗುರುದಾಸ್ ಅವರೇ, ನೀವು ಮಾತಾಡ್ತಾ PhD ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಕನ್ನಡದ ಸಂತ ಕವಿಗಳ ಕೃತಿಗಳಲ್ಲಿ ಭಕ್ತಿ ಸೂತ್ರಗಳ ಪ್ರತಿಪಾದನೆ, ಈ ವಿಷಯದ ಕುರಿತು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಸಹ ಮಾಡ್ಕೊಂಡಿದ್ದೀರಿ. ನನಗೆ ಹರಿಕಥೆಗೆ ಸಂಬಂಧಪಟ್ಟಂಥ ವಿಷಯಕ್ಕೆ ಮಾಡಬೇಕೆನ್ನುವಂಥದ್ದು ನನ್ನ ಮೂಲ ಧ್ಯೇಯ ಆಗಿತ್ತು. ಹೆಚ್ಚು ಸೂಕ್ತ. ಹೌದು. ಅಂದರೆ ಅದರಿಂದ ನನ್ನ ಅಧ್ಯಯನ ಕೂಡ ವ್ಯಾಪಕ ಆಗ್ತದೆ, ಇನ್ನೊಂದು ನನ್ನ ಹರಿಕಥೆ ಕೂಡ ಅದರಿಂದ ಬಲ ಬರ್ತದೆ ಎನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ಗ್ರಂಥಗಳನ್ನು ಅವಲೋಕನೆ ಮಾಡಿದೆ. ಆ ಸಂದರ್ಭದಲ್ಲಿ ಸ್ವಾಮಿ ಹರ್ಷಾನಂದರು ಬರೆದಂಥ ನಾರದ ಭಕ್ತಿ ಸೂತ್ರಗಳು, ಹಾಗೆ ಶಾಂಡಿಲ್ಯ ಭಕ್ತಿ ಸೂತ್ರಗಳನ್ನು ಇದನ್ನು ನಾನು ಓದಿದ್ದೆ. ನಾರದ ಭಕ್ತಿ ಸೂತ್ರಗಳಿಗೆ, ಪ್ರತಿಯೊಂದು ಸೂತ್ರಗಳಿಗೂ ಕೂಡ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಯಾವ ರೀತಿಯ ಅದಕ್ಕೆ ಸಂವಾದಿಯಾದಂಥ ತತ್ವಗಳು ಬಂದಿವೆ ಎನ್ನುವುದನ್ನು ಬಹಳ ಸುಂದರವಾಗಿ ಅದರಲ್ಲಿ ನಿರೂಪಣೆ ಮಾಡಿದ್ದಾರೆ. ಅವರು ಸಂಸ್ಕೃತದಲ್ಲಿರುವಂಥ ಸೂಕ್ತಿಗಳನ್ನು ಬಳಸಿಕೊಂಡಿದ್ದಾರೆ. ಹಾಗೆ ಕನ್ನಡದ ಸಂತ ಕವಿಗಳು ಕೂಡ ಭಕ್ತಿ ಮಾರ್ಗದಲ್ಲೇ ಕೆಲಸ ಮಾಡಿದವರು, ಭಕ್ತಿಯ ಪ್ರಸಾರಕ್ಕೋಸ್ಕರ ಕೆಲಸ ಮಾಡಿದವರು. ಹರಿದಾಸರಿರ್ಬಹುದು, ವಚನಕಾರರಿರ್ಬೋದು, ಅಥವಾ ಈ ಎರಡು ಪಂಗಡಗಳಲ್ಲದೆ ಬೇರೆ ದಾಸರು, ಬೇರೆ ಶರಣರು ಕೂಡ ಆಗಿದ್ದು ಉಂಟು, ಭಕ್ತರಾಗಿ ಸಂತರಾಗಿ ಹೋದದ್ದು ಉಂಟು. ಅವರ ಕೃತಿಗಳನ್ನು ಬಳಸಿಕೊಂಡು ಈ ನಾರದ ಭಕ್ತಿ ಸೂತ್ರದಲ್ಲಿರುವಂಥ ತತ್ವಗಳನ್ನು, ವಿಷಯಗಳನ್ನು ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಈ
ಸಂತರ ಕೃತಿಗಳನ್ನು ಬಳಸಿಕೊಳ್ಬೇಕೆನ್ನುವಂಥ ಉದ್ದೇಶದಿಂದ ನಾನು ಈ ಕೆಲಸವನ್ನು ಪ್ರಾರಂಭ ಮಾಡಿದೆ. ಡಾಕ್ಟರ್ ಇ ಮಹಾಬಲ ಭಟ್ರು ಅಂತೇಳಿ ಬಹಳ ಅದ್ಭುತ ವ್ಯಕ್ತಿ, ಸಂಸ್ಕೃತ ಡಿಪಾರ್ಟ್ಮೆಂಟಿನ HOD ಆಗಿದ್ದರು SDM ಕಾಲೇಜಿನಲ್ಲಿ. ಅವರು ನನಗೆ ಮಾರ್ಗದರ್ಶಕರಾಗಿ ದೊರಕಿದ್ದರು. ಆ ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ಇದರಲ್ಲಿ ಮಾಡಿದಂಥ ಕೆಲಸದ ಬಗ್ಗೆ. ಫಾರ್ ಎಕ್ಸಾಂಪಲ್, ಭಕ್ತಿಯ ವ್ಯಾಖ್ಯಾನವನ್ನು ಮಾಡುವಾಗ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಬರ್ತದೆ. ಭಕ್ತಿ ಅಂದರೆ ಏನು? ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಅಂಥೇಳಿ. ಅಂದರೆ ಭಕ್ತಿ ಅಂತೇಳಿ ಹೇಳಿದರೆ ಪರಮ ಪ್ರೇಮದ ಒಂದು ರೂಪವೇ ಆಗಿದೆ ಅಂಥೇಳಿ ಭಕ್ತಿಯ ವ್ಯಾಖ್ಯಾನವನ್ನು ಡೆಫಿನಿಷನ್ ಕೊಡ್ತಾರೆ ಅದರಲ್ಲಿ. ಇದನ್ನು ಬೇರೆ ಬೇರೆ ಸಂತರು ಮಹಾತ್ಮರು ಬೇರೆ ಬೇರೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ನಮ್ಮ ಕನ್ನಡದಲ್ಲಿ ನಿಜಗುಣ ಶಿವಯೋಗಿಗಳು ಅಂತ ಹೇಳಿ ಕೈವಲ್ಯ ಪದ್ಧತಿ ಎನ್ನುವಂಥ ಗ್ರಂಥದಲ್ಲಿ ಬಹಳ ಅದ್ಭುತವಾದಂಥ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಆ ಸಾಲು ಹೀಗೆ ಬರ್ತದೆ: ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೊಳೆಡೆ ಬೆರೆಯದ ತಿಮಮತೆ ಆವ ಪರಿಯಲಿ ತನ್ನ ಮೇಲಿರ್ಪುದಂತೆ ಗುರುದೇವತೆಯೊಳನುರಾಗವಿಹುದೆ ನಿಜ ಭಕುತಿ. ಭಕ್ತಿ ಅಂದರೆ ಏನು? ಯಾವ ಕಾಲದಲ್ಲಿ ಆಗಲಿ, ಯಾವ ದೇಶದಲ್ಲಿ ಆಗಲಿ, ಯಾವ ಪರಿಸ್ಥಿತಿಯಲ್ಲಿ ಆಗಲಿ ಮನುಷ್ಯ ತನ್ನನ್ನು ತಾನು ಎಷ್ಟು ಪ್ರೀತಿಸ್ತಾನೋ ಅಷ್ಟು ಬೇರೆ ಯಾರನ್ನೂ ಪ್ರೀತಿಸಲಾರ. ತನ್ನ ಬಗ್ಗೆ ಎಷ್ಟು ಮಮತೆಯನ್ನು ಇಟ್ಟುಕೊಂಡಿದ್ದಾನೋ ಅಷ್ಟು ಯಾರನ್ನೂ ಕೂಡ ಆತ ಪ್ರೀತಿಸಲಾರ. ಭಕ್ತಿ ಅಂತ ಹೇಳಿದರೆ ಏನು? ಆವ ಪರಿಯಲ್ಲಿ ತನ್ನ ಮೇಲಿರ್ಪುದಂತೆ ಗುರುದೇವತೆಯಳು ಅನುರಾಗವಿಹುದೆ ನಿಜ ಭಕುತಿ. ನಿನ್ನ ಮೇಲೆ ನೀನು ಎಷ್ಟು ಪ್ರೇಮವನ್ನು ಪ್ರೀತಿಯನ್ನು ಇಟ್ಟುಕೊಂಡಿದ್ಯಾ ಅದೇ ಪ್ರೀತಿಯನ್ನು ನಿನ್ನ ಒಳಗೆ ದೇಹದೊಳಗೆ ದೇಹಿಯಾಗಿರುವಂಥ ಪರಮಾತ್ಮನೆಡೆಗೆ ಗುರುವಿನ ರೂಪದಲ್ಲಿ ಅಥವಾ ಭಗವಂತನ ರೂಪದಲ್ಲಿ ಆ ಪರಮಾತ್ಮನೆಡೆಗೆ ಹರಿಸು, ಅದೇ ಭಕ್ತಿ ಅಂತ ಹೇಳಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಇಂಥ ಪದ್ಯಗಳನ್ನು ಅದರಲ್ಲಿ ಬಳಸಿಕೊಂಡು ನಾನು ವ್ಯಾಖ್ಯಾನ ಮಾಡಿದ್ದೇನೆ ನಾರದ ಭಕ್ತಿ ಸೂತ್ರಿಗಳನ್ನು. ಗುರುವಿನ ಬಗ್ಗೆ ಹೇಳ್ತಾ ಇದ್ರಿ. ಜೀವನದ ಯಾವ ಕ್ಷೇತ್ರದಲ್ಲಾದರೂ ಗುರುವಿನ ಪಾತ್ರ ಬಹಳನೇ ಮುಖ್ಯ. ನಿಮ್ಮ ಈ ಕೀರ್ತನ ಪಯಣದಲ್ಲಿ ತಮ್ಮ ಗುರುಗಳ ಬಗ್ಗೆ ಹೇಳೋದಾದರೆ? ನನ್ನ ಬದುಕಿಗೆ ಗುರು ಪರಮಪೂಜ್ಯ ದಿವ್ಯಮಾತೆ ಶ್ರೀ ರಮಾದೇವಿಯವರು, ಅಧ್ಯಾತ್ಮದ ಗುರುಗಳು, ತಂದೆ ತಾಯಿಗಳು. ನನ್ನ ತಂದೆ ತಾಯಿಗಳು ಪದ್ಮನಾಭಾಚಾರ್ಯ ಹಾಗೂ ಶ್ರೀದೇವಿ ದಂಪತಿಗಳಿಗೆ ಆಸರೆಯನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಅವರ ಬದುಕನ್ನು ಉದ್ಧಾರ ಮಾಡಿದವರು. ಆ ಬಳಿಕ ನನಗೂ ಕೂಡ ಆಶೀರ್ವಾದ ಅನುಗ್ರಹ ಮಾಡಿದ್ದಾರೆ ಅವರು. ಅವರನ್ನೇ ನನ್ನ ಪಾಲಿನ ಗುರುಗಳು ಅಂತ ಹೇಳಿ ಭಾವಿಸಿಕೊಂಡಿದ್ದೇನೆ. ಅವರ ಪ್ರೇರಣೆಯಿಂದಲೇ ನಾನು ಹರಿಕಥಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದವನು. ಆ ಬಳಿಕ ಹರಿಕಥೆಗೆ ಮಾರ್ಗದರ್ಶಕರಾಗಿ ಮೊದಲೇ ಹೇಳಿದಾಗೆ H. ಶಂಕರಿಯವರು, ಆ ಬಳಿಕ G. ಆನಂದರಾಯ ಕಾಮತ್ ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಆದರೆ ಹರಿಕಥೆ ಎನ್ನುವಂಥ ಈ ಕಲೆಗೆ ಎಲ್ಲ ರೀತಿಯಿಂದಲೂ ಕೂಡ ನನಗೆ ಮಾರ್ಗದರ್ಶಕರಾಗಿ ಸದಾ ಸ್ಮರಣೀಯರಾಗಿರುವ ಸಂತ ಭದ್ರಗಿರಿ ಅಚ್ಯುತದಾಸರು. ಅವರ ಕೃತಿಗಳು, ಅವರು ಮಾಡಿದಂಥ ಹರಿಕಥೆಗಳು ಇವತ್ತಿಗೂ ಕೂಡ ನಾನು ಕೇಳ್ತೇನೆ, ಅಧ್ಯಯನ ಮಾಡ್ತೇನೆ. ಅದರ ಜೊತೆಗೆ ಅವರ ಶಿಷ್ಯರಾಗಿರುವಂಥ ಕೀರ್ತನಾಚಾರ್ಯ ಲಕ್ಷ್ಮಣದಾಸ ವೇಲಣ್ಕರ್ ಅವರು ಅದ್ಭುತವಾದಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಶಾಸ್ತ್ರ ಗ್ರಂಥಗಳನ್ನೆಲ್ಲ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಹರಿಕಥೆಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಮಾಡಿದ್ದಾರೆ. ಮತ್ತೊಬ್ಬ ಶಿಷ್ಯರು ಪೊಳಲಿ ಜಗದೀಶ್ ದಾಸರು, ಅವರು ಹರಿಕಥೆಗೆ ಸಂಬಂಧಪಟ್ಟಂಥ ಉಪಕಥೆಗಳ ಗ್ರಂಥಗಳನ್ನು ಮಾಡಿದ್ದಾರೆ. ಹರಿಕಥೆಗಳನ್ನೇ ಈಗ ರಾಮಾಯಣದ ಕಥೆಗಳನ್ನು 1 ಗಂಟೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಆಯ್ದು ಒಂದು ರೆಡಿಮೇಡ್ ಫುಡ್ ಥರ ಆ ರೀತಿಯಲ್ಲಿ ಗ್ರಂಥಗಳನ್ನು ಮಾಡಿಕೊಟ್ಟಿದ್ದಾರೆ, ಸುಲಭ ಆಗುವ ಹಾಗೆ. ಇವರನ್ನೆಲ್ಲ ನಾನು ನೆನೆಸ್ಕೊಳ್ತೇನೆ. ಅವರೆಲ್ಲರ ಒಂದು ಮಾರ್ಗದರ್ಶನದಿಂದಾಗಿ ನಾನು ಇವತ್ತು ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಗೆ ಸಂಗೀತದ ಗುರುಗಳನ್ನು ಕೂಡ ನಾನು ನೆನೆಸ್ಕೊಳ್ಳೇಬೇಕು. ಸುಮಾರು 7 ವರ್ಷ ಪಂಡಿತ್ ಮಹಾಬಲೇಶ್ವರ ಭಾಗವತರಲ್ಲಿ ನಾನು ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿದ್ದೇನೆ. ಅದಲ್ಲದೆ ಕರ್ನಾಟಕ ಸಂಗೀತವನ್ನು ಮೊದಲು ವಿದ್ವಾನ್ NK ಸುಂದರಾಚಾರ್ಯರಲ್ಲಿ, ಆ ಬಳಿಕ ವಿದ್ವಾನ್ ಗೋಪಾಲಕೃಷ್ಣ ಅವರಲ್ಲಿ ಕೂಡ ಸ್ವಲ್ಪ ಸಮಯ ಕರ್ನಾಟಕ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದ್ದೇನೆ. ಇವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಅಂದರೆ ಭಕ್ತಿಯ ಮಾರ್ಗದಲ್ಲಿ ಹೋಗುವಾಗ ಮೊದಲಿಗೆ ನಿಮಗೆ ಹರಿಕತೆ ಬಗ್ಗೆ ಆಸಕ್ತಿ ಬಂತು. ಅದಾದಮೇಲೆ ನೀವು ಸ್ವಲ್ಪ ಸಂಗೀತವನ್ನು ಅಭ್ಯಾಸ ಮಾಡಿಕೊಂಡ್ರಿ, ಆಮೇಲೆ ಹರಿಕತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಅಧ್ಯಯನ ಮಾಡಬೇಕು ಅಂತ ಕೂಡ PhD ಕೂಡ ನೀವು ಅದರಲ್ಲೇ ತೊಡಗಿಸ್ಕೊಂಡ್ರಿ. ಒಟ್ಟಾರೆ ಈ ಜರ್ನಿ, ಈ ಪ್ರಯಾಣ ಹೀಗೆ ಸಾಕ್ತಾನೆ ಇದೆ. ಗುರುರಾಜುಲು ನಾಯ್ಡು ಅವರ ಒಂದು ಮಾತು ನೆನಪಾಗ್ತಾ ಇದೆ. ಹರಿಕಥೆಯಲ್ಲಿ ಕಥೆಗಳಿಗಿಂತ ಉಪಕಥೆಗಳೇ ಪ್ರಾಮುಖ್ಯತೆ ಅಂತ. ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನು? ಖಂಡಿತ ಉಪಕಥೆಯಿಂದಲೇ ಜನರನ್ನ ಹಿಡ್ಕೊಳ್ಳಿಕ್ಕೆ ಸಾಧ್ಯ. ಹೌದು ಹೌದು. ಆದರೆ ಏನು ಅಂತೇಳಿ ಹೇಳಿದರೆ, ಸಂತ ಭದ್ರಗಿರಿ ಅಚ್ಯುತದಾಸರು ಒಂದು ಮಾತನ್ನು ಹೇಳ್ತಾ ಇದ್ರು, ಹರಿಕಥೆಯಲ್ಲಿ ಉಪಕಥೆ ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಇರಬೇಕು ಅಂತೇಳಿ. ಉಪ್ಪಿನಕಾಯಿ ಊಟ ಆಗಬಾರ್ದು. ಅಂದರೆ ಉಪಕಥೆಯನ್ನು ಬಳಸಿಕೊಂಡು ಯಾವುದಾದ್ರೂ ಒಂದು ತತ್ವವನ್ನು, ಸಂದೇಶವನ್ನು ಜನರಿಗೆ ತಲುಪಿಸುವ ಹಾಗೆ ಆಗಬೇಕು. ಉಪಕಥೆಯ ಮೂಲಕ ಅದನ್ನು ಸರಳವಾಗಿ ಹೇಳುವ ಹಾಗೆ ಆಗಬೇಕು ಅಂತ ಹೇಳಿ. ಈಗ ವೈರಾಗ್ಯ ಅಂತೇಳಿ ಹೇಳಿದರೆ ನಮಗೆ ಪಕ್ಕ ಜನಸಾಮಾನ್ಯರಿಗೆ ಏನೋ ಅದು ಕಾವ್ಯ ಹಾಕ್ಕೊಂಡು ಮಠದಲ್ಲಿರೋದಾ ಎನ್ನುವಂಥ ಒಂದು ಭಾವನೆ ಬಂದು ಬರ್ತದೆ. ನಾವು ಹರಿಕಥೆಯಲ್ಲಿ ಹೇಳೋದಂದ್ರೆ ವೈರಾಗ್ಯ ಅಂತೇಳಿ ಹೇಳಿದರೆ ನಾವು ಕಾಯಿಲೆ ಬಂದಾಗ ಹೇಗೆ ಡಯಟ್ ಮಾಡ್ತೇವೆ, ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಇರುವವರು ಈ ಸಂಸಾರದಲ್ಲಿ ಬರುವಂಥ ಕ್ಲೇಶಗಳು, ಅದು
ಸುಖ ದುಃಖಗಳಿರ್ಬೋದು, ಅದೇ ರೀತಿಯಲ್ಲಿ ಸಾವು ನೋವುಗಳಿರ್ಬೋದು, ಇವು ನಮ್ಮ ಮನಸ್ಸಿಗೆ ಬಾಧಿಸದೇ ಇರುವಂತೆ ನಾವು ಮಾಡಬೇಕಾದಂಥ ಡಯಟ್, ನಾವು ಮಾಡಬೇಕಾದಂಥ ಪಥ್ಯ ಅದು ವೈರಾಗ್ಯದ ಅಭ್ಯಾಸ ಅಂತೇಳಿ ಹೇಳ್ತಾರೆ. ಇದಕ್ಕೊಂದು ಉಪಕಥೆ ಹೇಳೋದಾದರೆ, ಸಾಹುಕಾರರೊಬ್ಬರು ಡಾಕ್ಟರ್ ಹತ್ರ ಬಂದಿದ್ದಾರೆ, ವೈದ್ಯರ ಹತ್ರ ಬಂದು ಪರೀಕ್ಷೆ ಮಾಡುವಾಗ ವೈದ್ಯರು ಹೇಳ್ತಾರೆ, ನಿಮಗೆ ಬೇರೆ ಏನು ಕಾಯಿಲೆ ಇಲ್ಲ ಸ್ವಾಮಿ, ಬಾಡಿ ವೆಯ್ಟ್ ಜಾಸ್ತಿ ಆಗಿದೆ, ದೇಹದ ತೂಕ ಕಡಿಮೆ ಮಾಡಬೇಕು. ಆಗಲಿ ಡಾಕ್ಟ್ರೇ, ಅದಕ್ಕೆ ಏನು ಮಾಡಬೇಕು ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ 2 ಮೈಲಿ ವಾಕಿಂಗ್ ಮಾಡಬೇಕು, ಆಮೇಲೆ ಅರ್ಧ ಗ್ಲಾಸ್ ನಿಂಬೆ ರಸ, ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ, ಇಷ್ಟು ಮಾಡಿ 2 ತಿಂಗಳಲ್ಲಿ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತದೆ ಅಂತ ಹೇಳಿದರು. ಯಜಮಾನ್ರು ಇದನ್ನೆಲ್ಲ ಕೇಳಿದರು. ಕೊನೆಗೆ ಒಂದು ಪ್ರಶ್ನೆ ಕೇಳ್ತಾರೆ, ಡಾಕ್ಟ್ರೇ, ಈ ಜಾಗಿಂಗ್, ವಾಕಿಂಗ್, ನಿಂಬೆ ರಸ ಇದೆಲ್ಲ ಸರಿ, ಆದರೆ ಚಪಾತಿ ತಿನ್ನೋದಿದೆಯಲ್ಲ, ಅದು ಊಟಕ್ಕೆ ಮೊದಲು ತಿನ್ನಬೇಕು ಆಮೇಲೆ ತಿನ್ನಬೇಕು ಅಂತೇಳಿ ಕೇಳ್ತಾರೆ. ಹೀಗೆ ಇಂಥ ಕಥೆಗಳ ಮೂಲಕ ನಾವು ಡಯಟ್ ಅಂದರೆ ಹೇಗೆ, ಇವತ್ತಿನ ಕಾಲಕ್ಕೆ ಯಾವ್ದ್ಯಾವ್ದು ಬೇಕೋ ಅದನ್ನ ಸೇರಿಸ್ಕೊಂಡು ಹೇಳ್ತಾ ಹೋಗೋದು. ಸರ್, ತುಂಬ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಶಿವರಾತ್ರಿ ಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಮಾತುಕತೆ ನಡೆಸಿದ್ದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಕೀರ್ತನಾ ಕಲಾವಿದರಾದ ಡಾಕ್ಟರ್ ಎಸ್.ಪಿ. ಗುರುದಾಸ್ ಅವರ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚಂದು ಹಾಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಿರ್ಮಾಣ ಕೃಷ್ಣಪ್ಪ ಕೆವಿ. ಸಮಗ್ರ ನಿರ್ವಹಣೆ ನೂತನ ಎಸ್. ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು